ಕಡಲೆಕಾಯಿ ಸಿಪ್ಪೆಯ ಹೆಲಿಕಾಪ್ಟರ್. ಧೋಲಂಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಗರ್ಜುಮನ್ ಅನ್ನೋ ಒಬ್ಬ ಬಡ ರೈತ ಇದ್ದ. ಅವನ ಹೊಲದಲ್ಲಿ ಕಡಲೆಕಾಯಿ ಬೆಳಿತಾ ಇದ್ದ. ಅವನಿಗೆ ಒಬ್ಬ ವಯಸ್ಸಿಗೆ ಬಂದ ಮಗ ಇದ್ದ. ಅವನ ಹೆಸರು ವಿನೋದ್ ಅಂತ. ವಿನೋದ್ಗೆ ವಿಮಾನ ಅಂದ್ರೆ ತುಂಬಾ ಪ್ರೀತಿ ಇತ್ತು, ಮತ್ತವನು ವಿಮಾನ ಮಾಡ್ಬೇಕು ಅಂತಿದ್ದ. ಒಂದಿನ ವಿನೋದ್ ಹೊಲಕ್ ಬಂದು ತನ್ನ ತಂದೆಗೆ ಹೇಳ್ತಾನೆ, ಅಪ್ಪ, ನಾನು ಏರೋಪ್ಲೇನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಏರೋನಾಟಿಕಲ್ ಇಂಜಿನಿಯರಿಂಗ್ ಓದೋದಕ್ಕೆ ಹೊರದೇಶಕ್ಕೆ ಹೋಗ್ಬೇಕು. ವಿನೋದ್ ಮಾತನ್ನ ಕೇಳಿ ಗಜ್ಜುಮನ್ಗೆ ಯೋಚನೆ ಶುರುವಾಯ್ತು. ಹೊರದೇಶದಲ್ಲಿ ಖರ್ಚು ಜಾಸ್ತಿ ಆಗುತ್ತೆ. ನಾನು ಬಡವ ಮಗ, ಅಷ್ಟೊಂದು ಖರ್ಚು ಮಾಡೋದಕ್ಕಾಗೋದಿಲ್ಲ. ನೀವ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ, ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ನೀವ್ ನನಗೆ 50,000 ಕೊಡಿ ಸಾಕು. ಮತ್ತಿನ್ನೇನು, ಗಜ್ಜುಮನ್ ಬೆಳ್ದಿರೋ ಅಂತ ಎಲ್ಲಾ ಕಡ್ಲೆಕಾಯಿನೂ ಸಾವ್ಕಾರನ್ಗೆ ಮಾರ್ಬಿಡ್ತಾನೆ. ದುಡ್ಡಿನ ವ್ಯವಸ್ಥೆ ಆಯ್ತು. ಮತ್ತೆ ವಿನೋದ್ ವಿಮಾನದಲ್ಲಿ ಕೂತು ಬೇರೆ ದೇಶಕ್ಕೆ ಹೊರಟೋಗ್ತಾನೆ. 2 ವರ್ಷ ಕಳೆದು ಹೋಯ್ತು. ಒಂದು ದಿನ ಗಜ್ಜುಮಲ್ ತನ್ನ ಹೊಲದಲ್ಲಿ ಕೆಲ್ಸ ಮಾಡ್ತಾ ಇದ್ದ. ಆಗ ಅವನು ನೋಡ್ತಾನೆ ವಿನೋದ್ ತನ್ನ ಕಡೆನೆ ಬರ್ತಿರೋದನ್ನ. ವಿನೋದನ್ನ ನೋಡಿ ಗಜ್ಜುಮಲ್ ಭಾವುಕನಾಗ್ತಾನೆ. ಮತ್ತೆ ವಿನೋದನ್ನ ತಬ್ಗೋತಾನೆ. ಒಳ್ಳೇದಾಯ್ತು ನೀನ್ ಬಂದಿದ್ದು. ಎಷ್ಟು ದಿನದ ಮಟ್ಟಕ್ಕೆ ಬಂದಿದ್ಯಾ? ನಾನು ಶಾಶ್ವತವಾಗಿ ಬಂದಿದ್ದೀನಪ್ಪ. ಏನಾಯ್ತು ಮಗ್ನೆ, ಎಲ್ಲ ಸರಿಯಾಗಿದೆ ತಾನೆ? ಅಪ್ಪ, ವಿಷಯ ಏನು ಅಂದ್ರೆ ವಿಮಾನ ಮಾಡೋದಕ್ಕೆ ನಂದೇ ಆದ ಒಂದು ಟೆಕ್ನಿಕ್ಗಳಿದೆ. ನಾನು ತುಂಬಾ ಕಡಿಮೆ ಬಜೆಟ್ ಅಲ್ಲಿ ವಿಮಾನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ನನ್ನ ಪ್ರೊಫೆಸರು ಕಡಿಮೆ ಬಜೆಟ್ ಅಲ್ಲಿ ವಿಮಾನ ಮಾಡೋದಕ್ಕಾಗೋದಿಲ್ಲ ಅಂತಾರೆ. ನಾನು ಏನ್ ಮಾಡ್ಲ್ ಮಾಡಿದ್ನೋ ಅದನ್ನು ಅವರು ರಿಜೆಕ್ಟ್ ಮಾಡ್ಬಿಟ್ರು. ಅದಕ್ಕೋಸ್ಕರ ನಾನು ಇಲ್ಲೇ ಇದ್ಕೊಂಡು ನಂದೇ ಶಕ್ತಿ ಉಪಯೋಗಿಸಿ ಹಾರ್ತೀನಿ. ಅದು ಈ ಊರಲ್ಲಿ ನೀನ್ ಅದನ್ನೆಲ್ಲ ಹೇಗ್ ಮಾಡ್ತೀಯಾ? ಅದೆಲ್ಲ ನಾನು ಮ್ಯಾನೇಜ್ ಮಾಡ್ಕೋತೀನಿ. ನೀವ್ ಮೊದ್ಲು ಹೇಳಿ, ಕಡ್ಲೆಕಾಯಿ ಫಸಲು ಹೇಗ್ ಬಂದಿದೆ? ನೀನೇ ನಿನ್ ಕಣ್ಣಾರೆ ನೋಡು, ಈ ಬಾರಿ ದುಪ್ಪಟ್ಟು ಹಣ ಸಿಗೋದಿದೆ. ಮತ್ತಿನ್ನೇನು, ವಿನೋದ್ ಪ್ರತಿದಿನ ಕಡ್ಲೆಕಾಯಿ ಹೊಲಕ್ ಬಂದು ತನ್ನ ತಂದೆಗೆ ಸಹಾಯ ಮಾಡ್ತಾನೆ. ಉಳ್ದಂತ ಎಲ್ಲಾ ಸಮಯನೂ ತನ್ನ ಪ್ರಾಜೆಕ್ಟಿಗೆ ಬಳಸ್ಕೊತಾ ಇರ್ತಾನೆ. ವಿನೋದ್ ವಿಮಾನದ ಕೆಲವೊಂದು ಯಂತ್ರಗಳು ಮತ್ತೆ ರೆಕ್ಕೆನು ಕೂಡ ಕೊಂಡ್ಕೊಂಡಿರ್ತಾನೆ. ಗೋಡೌನಲ್ಲಿ ಕೂತ್ಕೊಂಡು ಅವನು ಅದ್ರ ಜೊತೆ ಆಟ ಆಡ್ತಿರ್ತಾನೆ. ಕಡ್ಲೆಕಾಯಿ ಫಸಲು ಬಂತು. ಗಜ್ಜುಮನ್ ಮತ್ತೆ ವಿನೋದ್ ಕಡ್ಲೆಕಾಯಿ ಗಿಡನ ಕೀಳೋದಿಕ್ಕೆ ಶುರು ಮಾಡ್ತಾರೆ. ಕಡ್ಲೆಕಾಯಿ ಗಿಡನ ಕೀಳೋಕ್ ಶುರು ಮಾಡಿದ್ರು. ಇದ್ದಕ್ಕಿದ್ದ ಹಾಗೆ ಗಜ್ಜುಮಲ್ ಕೈಯಲ್ಲಿ ಎಂಥ ಗಿಡ ಬಂತು ಅಂದ್ರೆ ಅದನ್ನ ಕೀಳೋದಿಕ್ಕೆ ಸಾಧ್ಯ ಆಗ್ತಿರಲ್ಲ. ವಿನೋದ್ ಕೂಡ ತನ್ನ ತಂದೆ ಜೊತೆ ಸೇರ್ಕೊಂಡು ಆ ಗಿಡನ ಕೀಳೋಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅದ್ ಅಳ್ಳಾಡೋದೇ ಇಲ್ಲ. ಅದನ್ನ ನೋಡಿ ಇಬ್ಬರಿಗೂ ಆಶ್ಚರ್ಯ ಆಗತ್ತೆ. ಬಹುಶಃ ಒಳಗಡೆ ದೊಡ್ಡ ಕಡ್ಲೆಕಾಯಿ ಇರ್ಬೋದು. ಹಳ್ಳ ತೋಡಿ ತೆಗಿಬೇಕಾಗುತ್ತೆ. ವಿನೋದ್ ಮತ್ತೆ ಅವನ್ ತಂದೆ ಸಲಿಕೆ ತರ್ತಾರೆ ಮತ್ತದನ್ನ ಅಗಿತಾರೆ. ಭೂಮಿ ಒಳಗಡೆಯಿಂದ ದೊಡ್ಡ ಆಕಾರದ ಒಂದು ಕಡ್ಲೆಕಾಯಿ ಬರುತ್ತೆ. ಆ ಕಡ್ಲೆಕಾಯಿನ ನೋಡಿ ಇಬ್ಬರಿಗೂ ಆಶ್ಚರ್ಯ ಆಗತ್ತೆ. ಅಯ್ಯೋ ದೇವ್ರೆ, ನಾನ್ ಇಷ್ಟು ವರ್ಷದಲ್ಲಿ ಇಷ್ಟು ದೊಡ್ಡ ಕಡ್ಲೆಕಾಯಿ ಇವತ್ತೇ ನೋಡ್ತಿರೋದು. ಸಾವ್ಕಾರರ ಹತ್ರ ಇದಕ್ಕೆ ಜಾಸ್ತಿ ಹಣ ತಗೊಂತೀನಿ. ತಂದೆ ಮಾತನ್ನ ಕೇಳಿ ವಿನೋದ್ ಹೇಳ್ತಾನೆ, ಇದನ್ನ ಮಾರ್ಬೇಡ, ಇದನ್ನ ನನಗ್ ಕೊಡು. ನಾನು ಇದ್ರಲ್ಲಿ ಹೆಲಿಕಾಪ್ಟರ್ ಮಾಡ್ತೀನಿ. ಇದೇನ್ ಹೇಳ್ತಿದ್ಯಾ? ಅಪ್ಪ, ವೆಯ್ಟ್ ಕಡಿಮೆ ಇರೋದು ಹಾರುತ್ತೆ. ಇದ್ರೊಳಗಿರೋ ಕಡ್ಲೆಕಾಯಿನ ಹೊರಗೆ ತೆಗೆದ್ರೆ ಸಿಪ್ಪೆ ಹಗುರವಾಗಿರುತ್ತೆ ಮತ್ತೆ ಆಕಾಶದಲ್ಲಿ ಹಾರುತ್ತೆ. ವಿನೋದ್ ಹಾಗೆ ಮಾಡ್ತಾನೆ. ಆ ದೊಡ್ಡ ಕಡ್ಲೆಕಾಯನ್ನ ತಗೊಂಡ್ ಬಂದು ಅದ್ರೊಳಗಡೆ ಇದ್ದಂತ ಎಲ್ಲಾನು ಕೂಡ ತೆಗೆದು ಹೊರಗಾಕ್ತಾನೆ. ಆ ಕಡ್ಲೆಕಾಯಿ ಸಿಪ್ಪೆನಲ್ಲಿ ಯಂತ್ರನ ಅಟ್ಯಾಚ್ ಮಾಡ್ತಾನೆ. ಜೊತೆಗೆ ಅದಕ್ಕೆ ರೆಕ್ಕೆ ಕೂಡ ಅಟ್ಯಾಚ್ ಮಾಡ್ತಾನೆ. ಒಳಗಡೆ ಕಂಟ್ರೋಲ್ ರೂಮ್ ಕೂಡ ತಯಾರು ಮಾಡ್ತಾನೆ. ಕಡ್ಲೆಕಾಯಿ ಸಿಪ್ಪೆಯ ಹೆಲಿಕಾಪ್ಟರ್ನ ನೋಡಿ ಎಲ್ರಿಗೂ ಆಶ್ಚರ್ಯ ಆಗತ್ತೆ. ಓ ಮಗನೇ, ನನ್ಗನ್ನಿಸ್ತಿದೆ ನಿನ್ನ ಕಾರಣದಿಂದ ನಾನು ಹಾರೋ ಆಸೆ ಈಡೇರುತ್ತೆ ಅನ್ಸುತ್ತೆ. ಯಾಕಿಲ್ಲ, ಬನ್ನಿ ಕೂತ್ಕೊಳ್ಳಿ. ಗಜ್ಜುಮಲ್ ಮತ್ತೆ ವಿನೋದ್ ಕಡ್ಲೆಕಾಯಿ ಸಿಪ್ಪೆಯ ಹೆಲಿಕಾಪ್ಟರ್ ಅಲ್ಲಿ ಕೂತ್ಕೋತಾರೆ. ವಿನೋದ್ ಇಂಜಿನ್ ನ ಸ್ಟಾರ್ಟ್ ಮಾಡ್ತಾನೆ. ರೆಕ್ಕೆ ತಿರುಗೋಕ್ ಶುರುವಾಗತ್ತೆ. ನೋಡ್ತಾ ನೋಡ್ತಾ ಕಡ್ಲೆಕಾಯಿ ಸಿಪ್ಪೆಯ ಹೆಲಿಕಾಪ್ಟರ್ ಆಕಾಶದಲ್ಲಿ ಹಾರೋಕ್ ಶುರುವಾಗತ್ತೆ. ಕಡ್ಲೆಕಾಯಿ ಸಿಪ್ಪೆ ಹೆಲಿಕಾಪ್ಟರ್ನ ನೋಡೋದಿಕ್ಕೆ ಇಡೀ ಹಳ್ಳಿ ಜನ ತಮ್ಮ ಮನೆ ಮೇಲೆ ಬಂದು ನಿಂತ್ಕೋತಾರೆ ಮತ್ತ ಆ ದೃಶ್ಯ ನೋಡ್ತಾರೆ. ಕಡ್ಲೆಕಾಯಿ ಸಿಪ್ಪೆ ಹೆಲಿಕಾಪ್ಟರ್ ಅಲ್ಲಿ ಸವಾರಿ ಮಾಡಿ ಗಜ್ಜುಮನು ಕೂಡ ಧನ್ಯನಾದ. ಮಾರನೇ ದಿನನೇ ಹಳ್ಳಿ ಬೇರೆ ಜನಗಳಿಗೂ ವಿನೋದ್ ಆ ಕಡ್ಲೆಕಾಯಿ ಸಿಪ್ಪೆ ಹೆಲಿಕಾಪ್ಟರ್ನ ಆನಂದ ಕೊಡ್ತಿದ್ದ. ಒಂದು ದಿನ ವಿನೋದ್ ತಮ್ಮ ಪಕ್ಕದ ಮನೆ ಬಾಬುನ ಕೂರಿಸ್ಕೊಂಡು ಹಾರ್ತಿದ್ದ. ಬಾಬು ವಿನೋದ್ ಹತ್ರ ಹೆಲಿಕಾಪ್ಟರ್ ಓಡ್ಸೋದನ್ನ ಕಲ್ತ್ಬಿಟ್ಟ. ಅವನು ಕೂಡ ಹೆಲಿಕಾಪ್ಟರ್ ಓಡಿಸ್ತಾ ಇದ್ದ. ಬಾಬು ಹೆಲಿಕಾಪ್ಟರ್ನ ವಿನೋದ್ ಮನೆ ಮುಂದೆ ಲ್ಯಾಂಡ್ ಮಾಡಿ ಮತ್ತಲ್ಲಿಂದ ಇಬ್ರು ಹೊರಟೋದ್ರು. ವಿನೋದ್ ಕೂಡ ತನ್ನ ಮನೆಗೆ ಹೋದ.
ಮಾರನೇ ದಿನ ವಿನೋದ್ ಮನೆಯಿಂದ ಹೊರಗ್ ಬಂದಾಗ ಅಲ್ಲಿ ಹೆಲಿಕಾಪ್ಟರ್ ಇರ್ಲಿಲ್ಲ. ಗಜ್ಜುಮಲ್ ಕೂಡ ಇದನ್ನ ನೋಡಿ ತುಂಬಾ ಯೋಚನೆ ಹಚ್ಕೊಂಡ. ಬಾಬು ಹೆಲಿಕಾಪ್ಟರ್ ತಗೊಂಡು ಓಡ್ ಹೋಗಿದಾನೆ ಅನ್ನೋದು ಅವರಿಗೆ ಅರ್ಥ ಆಯ್ತು. ಸ್ವಲ್ಪ ದಿನ ಹಾಗೆ ಕಳೆದೋಯ್ತು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಹೆಲಿಕಾಪ್ಟರ್ ಶಬ್ದ ಕೇಳ್ಸತ್ತೆ. ವಿನೋದ್ ಮತ್ತೆ ಅವ್ರ ತಂದೆ ಹೊರಗಡೆ ಬಂದು ನೋಡ್ತಾರೆ. ಆಗ ಅಲ್ಲಿ ಕೆಲವು ಫಾರಿನರ್ಸ್ ಕಡ್ಲೆಕಾಯಿ ಸಿಪ್ಪೆಯ ಹೆಲಿಕಾಪ್ಟರ್ನ ತಗೊಂಡು ಬಾಬು ಜೊತೆ ಲ್ಯಾಂಡ್ ಆಗ್ತಿದ್ದಾರೆ. ಫಾರಿನರ್ಸ್ನ ನೋಡಿ ವಿನೋದ್ಗೆ ಖುಷಿ ಆಗತ್ತೆ. ಮತ್ತೆ ಹೇಳ್ತಾನೆ, ಅಯ್ಯೋ ಸರ್, ನೀವಿಲ್ ಹೇಗೆ? ಅಪ್ಪ, ಇವ್ರು ನನ್ನ ಪ್ರೊಫೆಸರ್ಗಳು. ಈ ಬಾಬು ನಮ್ಮ ಹತ್ರ ಹೆಲಿಕಾಪ್ಟರ್ ತಗೊಂಡ್ಬಂದು ನಮ್ಗೆ ತೋರ್ಸೋದಕ್ ಶುರು ಮಾಡ್ದ. ಈ ಹೆಲಿಕಾಪ್ಟರ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಯ್ತು ಈ ಮಾಡೆಲ್ ವಿನೋದದಂತ. ಮತ್ತೆ ಇವ್ನ ಹಿಡ್ಕೊಂಡು ಸೀದಾ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ. ಸಾರಿ ಡಿಯರ್, ನಿನ್ನ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಯು ಆರ್ ಗ್ರೇಟ್. ಹಾಗ್ ಹೇಳಿ ಪ್ರೊಫೆಸರ್ ವಿನೋದ್ನ ತಬ್ಗೋತಾನೆ. ಈ ಪ್ರಕಾರ ಕಡ್ಲೆಕಾಯಿ ಸಿಪ್ಪೆಯ ಹೆಲಿಕಾಪ್ಟರ್ ವಿನೋದ್ ಜೀವನದಲ್ಲಿ ಒಂದು ಬದಲಾವಣೆನೇ ತಂತು. ಸೋನಾಪುರ ಅನ್ನೋ ಒಂದು ಹಳ್ಳಿ ಇತ್ತು. ಅಲ್ಲಿ ವಾಸ ಮಾಡೋರು ತುಂಬಾ ಜನ ಶ್ರೀಮಂತರಾಗಿದ್ರು. ಹಳ್ಳಿನಲ್ಲಿ ಮೈಕಲ್ ಅನ್ನೋ ಒಬ್ಬ ಮನುಷ್ಯ ವಾಸ ಮಾಡ್ತಿದ್ದ. ಮೈಕಲ್ ಓದು ಬರಹ ಗೊತ್ತಿತ್ತು ಮತ್ತೆ ಬುದ್ಧಿವಂತ ಕೂಡ. ಆದ್ರೆ ಅವನು ತುಂಬಾ ಸೋಂಬೇರಿ. ಅವನಿಗೆ ಯಾವ ಕೆಲ್ಸ ಮಾಡೋದಕ್ಕೂ ಇಷ್ಟನೇ ಇರ್ಲಿಲ್ಲ. ಕೆಲ್ಸ ಅಂತೂ ದಡ್ರು ಮಾಡ್ತಾರೆ, ನಾನಂತೂ ಬುದ್ಧಿ ಉಪಯೋಗಿಸಿ ಹಣ ಗಳಿಸ್ತೀನಿ. ಹಳ್ಳಿನಲ್ಲಿ ಹೊರಗಡೆಯಿಂದ ಟಾಂಗಾನಲ್ಲಿ ವಸ್ತುಗಳನ್ನ ತುಂಬಿಕೊಂಡು ವ್ಯಾಪಾರಿಗಳ ವಸ್ತು ಬರ್ತಿತ್ತು. ಮೈಕಲ್ ದಾರಿನಲ್ಲಿ ಮಳೆಗಳನ್ನ ಇಟ್ಟುಬಿಟ್ಟು ಅಲ್ಲೇ ಎಲ್ಲೋ ಬಚ್ಚಿಟ್ಕೋತಾ ಇದ್ದ. ವ್ಯಾಪಾರಿಗಳ ಗಾಡಿ ಟೈರ್ ಪಂಚರ್ ಆದಾಗ ಮೈಕಲ್ ತನ್ನ ಗಾಡಿನ ತಗೊಂಡು ಅಲ್ಲಿಗೆ ಬರ್ತಾ ಇದ್ದ. ಅಣ್ಣ, ನಿಮ್ಮ ಎತ್ತಿನ ಗಾಡಿ ಏನಾದ್ರೂ ನಡೀತಿಲ್ಲ ಅಂದ್ರೆ ನನ್ನ ಎತ್ತಿನ ಗಾಡಿನ ನೀವು ತಗೊಂಡು ಹೋಗ್ಬೋದು. ಧನ್ಯವಾದ ಮೈಕಲ್. ಮೈಕಲ್ ತನ್ನ ಟಾಂಗಾಗೆ ಸಾಮಾನುಗಳನ್ನ ಹಾಕೋತಾ ಇದ್ದ ಮತ್ತೆ ವ್ಯಾಪಾರಿಯಿಂದ ತುಂಬಾ ದುಡ್ಡನ್ನ ಇಸ್ಕೋತಾ ಇದ್ದ. ಅಣ್ಣ, 5,000 ಆಗಿದೆ. ಇಷ್ಟು ಹತ್ರದಿಂದ ಸಾಮಾನ್ ತರೋದಕ್ಕೆ 5,000 ಹೇಗಾಯ್ತು? ನನ್ನ ಕುದುರೆ ಬರೀ ದ್ರಾಕ್ಷಿಯನ್ನು ಮಾತ್ರ ತಿನ್ನುತ್ತೆ, ಅದಕ್ಕೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ. 5,000 ಕೊಡಿ, ಇಲ್ಲಂದ್ರೆ ನಿಮ್ಮ ಸಾಮಾನನ್ನ ಎಲ್ಲಿಂದ ತಗೊಂಬನ್ನೋ ಅಲ್ಲೇ ತಗೊಂಡೋಗಿ ಎಸ್ದು ಬಿಡ್ತೀನಿ. ಇದೇ ತರ ಸ್ವಲ್ಪ ದಿನದಲ್ಲೇ ಸಾಕಷ್ಟು ₹1,000 ಸಂಪಾದನೆ ಮಾಡಿ ಆಮೇಲೆ ಅವನು ಹಳ್ಳಿನಲ್ಲಿ ಕೆಲ್ಸ ಏನು ಮಾಡ್ದೆ ಸುಮ್ನೆ ಸುತ್ತಾಡ್ತಿದ್ದ. ಒಂದಿನ ಮೈಕಲ್ ನದಿ ತೀರದಲ್ಲಿ ಸುಮ್ನೆ ಹಾಗೆ ವಿಹಾರಕ್ಕೆ ಅಂತ ಬಂದಿದ್ದಾಗ ಅವನ ಕೈಯಲ್ಲಿದ್ದ ಬಂಗಾರದ ಉಂಗುರ ಇದ್ದಕ್ಕಿದ್ದ ಹಾಗೆ ಅವನ್ ಬೆರಳಿಂದ ಜಾರಿ ನದಿ ಒಳಗಡೆ ಬಿದ್ದೋಯ್ತು. ನನ್ನ ಉಂಗುರ ಅದರಷ್ಟಕ್ಕದೇ ನದಿ ಒಳಗೆ ಹೇಗ್ ಬಿದ್ದೋಯ್ತು? ನದಿ ಒಳಗಡೆಯಿಂದ ತುಂಬಾ ದೊಡ್ಡದಾಗಿರೋ ಒಂದು ಮ್ಯಾಗ್ನೆಟ್ ಹೊರಗಡೆ ಬಂತು. ಇಷ್ಟು ದೊಡ್ಡ ಮ್ಯಾಗ್ನೆಟ್ ಅನ್ನ ನನ್ನ ಜೀವನದಲ್ಲಿ ನೋಡೇ ಇಲ್ಲ. ಮೈಕಲ್ ಒಂದು ಟ್ರಕ್ ಅನ್ನ ತಗೊಂಡ್ ಬಂದು ಆ ಮ್ಯಾಗ್ನೆಟ್ ಅನ್ನ ಕಟ್ ಹಾಕಿ ನಿಧಾನವಾಗಿ ಹೊರಗಡೆ ಎಳ್ದ. ಆ ಮ್ಯಾಗ್ನೆಟ್ ಅಲ್ಲಿ ತುಂಬಾ ಚಿನ್ನ ಅಂಟ್ಕೊಂಡಿತ್ತು. ಬಹುಶಃ ಈ ಮ್ಯಾಗ್ನೆಟ್ ಚಿನ್ನದ ವಸ್ತುನ ದೂರದಿಂದ ಆಕರ್ಷಿಸುತ್ತೆ. ಮೈಕಲ್ ಆ ಮ್ಯಾಗ್ನೆಟ್ ಅನ್ನ ತನ್ನ ಮನೆಗ್ ತಗೊಂಡ್ ಹೋದ ಮತ್ತದನ್ನ ಹೇಗ್ ಬಳಸೋದು ಅಂತ ಯೋಚನೆ ಮಾಡ್ತಿದ್ದ. ನನಗೆ ಅರ್ಥ ಆಯ್ತು, ಇದನ್ನ ಹೇಗ್ ಉಪಯೋಗಿಸ್ಬೇಕು ಅಂತ. ಮೈಕಲ್ ಒಂದು ಹೆಲಿಕಾಪ್ಟರ್ನ ಬಾಡಿಗೆಗೆ ತಗೊಂಡ. ಆಮೇಲೆ ಅವನು ಆ ಮ್ಯಾಗ್ನೆಟ್ನ ಹೆಲಿಕಾಪ್ಟರ್ ಕೆಳಗಡೆ ಕಟ್ಟದ. ಆ ಹೆಲಿಕಾಪ್ಟರ್ ಹಾರ್ಕೊಂಡು ಜನಗಳ ಮನೆಗಳ ಮೇಲೆ ಹೋಯ್ತು. ಆ ಹಳ್ಳಿ ಜನಗಳು ಯಾರೇ ಚಿನ್ನದ ಒಡವೆ ಹಾಕೊಂಡಿದ್ರೇನು ಮತ್ತೆ ಮನೆಯಲ್ಲಿ ಏನೇ ಚಿನ್ನದ ವಸ್ತುಗಳನ್ನ ಇಟ್ಟಿದ್ರೇನು ಅದು ತನಗ್ ತಾನೇ ಕಿಟಕಿ ಬಾಗ್ಲಿಂದ ಹಾರ್ಕೊಂಡು ತನಗ್ ತಾನೇ ಹೋಗಿ ಆ ಮ್ಯಾಗ್ನೆಟ್ಗೆ ಅಂಟ್ಕೋತಾ ಇತ್ತು. ಇದೇ ರೀತಿ ಮೈಕಲ್ ಸಿಕ್ಕಾಪಟ್ಟೆ ಚಿನ್ನನ ಒಟ್ಟುಗೂಡಿಸಿ ಚಿನ್ನದಿಂದನೇ ತನ್ನ ಮನೆನ ತುಂಬಿಸ್ಕೊಂಡಿದ್ದ. ಹಳ್ಳಿ ಜನಗಳು ಮೈಕಲ್ ಮನೆಗ್ ಬರ್ತಾರೆ. ಮೈಕಲ್, ನೀನು ನನ್ನ ಚಿನ್ನನ ಕದ್ದಿದ್ಯಾ? ನಮ್ಮ ಚಿನ್ನನ ವಾಪಸ್ ಕೊಟ್ಬಿಡು. ಯಾರು ಹೇಳಿದ್ದು ನಾನ್ ನಿಮ್ಮ ಚಿನ್ನನ ಕದ್ದಿದ್ದೀನಿ ಅಂತ? ಏನ್ ನಾನ್ ನಿಮ್ ಮನೆಗ್ ನುಗ್ಗಿದ್ನಾ? ಇಲ್ಲ, ನೀನ್ ನಮ್ಮ ಮನೆಗ್ ನುಗ್ಗಿಲ್ಲ. ಆದ್ರೆ ನಿನ್ನ ಚಿನ್ನ ನನ್ನ ಹತ್ರ ತಾನಾಗೆ ಬಂದಿದೆ. ಯಾಕಂದ್ರೆ ಅದು ನಿನ್ ಜೊತೆ ಇರೋದಕ್ಕೆ ಇಷ್ಟಪಟ್ಟಿಲ್ಲ. ನಾನ್ ಕಳ್ತನ ಮಾಡಿಲ್ಲ. ಹಾಗಾಗಿ ಚಿನ್ನನ ವಾಪಸ್ ಕೇಳೋದನ್ನ ಮರ್ತೋಗ್ಬಿಡು. ನಿನಗ್ ಬೇಕಿದ್ರೆ ನನ್ನ ಹತ್ರ ಚಿನ್ನ ಖರೀದಿ ಮಾಡ್ಬೋದು. ಹಳ್ಳಿ ಜನಗಳಿಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇರ್ಲಿಲ್ಲ. ನ್ಯಾಯವಾಗಿ ನೋಡೋದಾದ್ರೆ ಮೈಕಲ್ ಸರಿಯಾಗೇ ಹೇಳ್ತಿದ್ದ. ಅವನು ಕಳ್ತನ ಮಾಡಿರ್ಲಿಲ್ಲ. ಚಿನ್ನ ತಾನೇ ಹಾರ್ಕೊಂಡು ಆ ಮ್ಯಾಗ್ನೆಟ್ ಹತ್ರ ಹೋಗಿತ್ತು. ಹಳ್ಳಿ ಜನಗಳು ವೀರ್ಬುದ್ಧಿ ಅನ್ನೋ ಒಬ್ಬ ಬುದ್ಧಿವಂತನ ಹತ್ರ ತಮ್ಮ ಸಮಸ್ಯೆಯನ್ನ ತಗೊಂಡ್ ಹೋದ್ರು. ವೀರ್ಬುದ್ಧಿ ಹಳ್ಳಿನಲ್ಲೇ ಅತಿ ಬುದ್ಧಿವಂತ ಅಂತ ಅನ್ನಿಸ್ಕೊಂಡಿದ್ದ. ಓ ಹೌದಾ, ಅವನು ನಿಮ್ಮ ಚಿನ್ನನ ಕದೀತಿದ್ದಾನೆ. ಆಮೇಲೆ ವಾದಿಸ್ತಾನೆ ಅವನು ಚಿನ್ನನ ಕದ್ದಿಲ್ಲ ಅಂತ. ಅವನು ಉಪಾಯ ಬಳಸಿ ಅವನ್ನ ಹಿಡಿಬೇಕು ನಾವು. ವೀರ್ಬುದ್ಧಿ ಚಿನ್ನದ ಗಣಿಯಿಂದ ಚಿನ್ನ ತೆಗ್ಯೋ ಒಬ್ಬ ಅವನ ಸ್ನೇಹಿತನ ಹತ್ರ
100 ಕೆಜಿ ಚಿನ್ನದ ಒಂದು ಕಲ್ಲನ್ನ ಮಾಡೋದಕ್ಕೆ ಹೇಳ್ದ. ಇಷ್ಟು ದೊಡ್ಡ ಚಿನ್ನದ ಕಲ್ಲನ್ನ ನೀನ್ ಹೇಗ್ ಖರೀದಿ ಮಾಡ್ತೀಯಾ? ನಾನು ಖರೀದಿ ಮಾಡಲ್ಲ, ನನ್ಗೆ ಕೇವಲ ಒಂದಿನ ಮಟ್ಟಕ್ಕೆ ಬಾಡಿಗೆ ಕೊಡಿ. ವೀರ್ ಬುದ್ಧಿ 100 ಕೆಜಿ ಚಿನ್ನದ ಕಲ್ಲನ್ನ ಆ ಹಳ್ಳಿನಲ್ಲಿರೋ ಒಂದು ದೊಡ್ಡ ಮನೆನಲ್ಲಿ ಇಟ್ಟಿದ್ದ. ಅವತ್ತು ಸಂಜೆ ಮೈಕಲ್ ಹೆಲಿಕಾಪ್ಟರ್ ಅನ್ನ ತಗೊಂಡು ಮ್ಯಾಗ್ನೆಟ್ ಅನ್ನ ಹಾರಿಸ್ಕೊಂಡು ಆ ಮನೆ ಮೇಲೆ ಹಾರುವಾಗ ಆ 100 ಕೆಜಿ ಚಿನ್ನದ ಕಲ್ಲು ಆ ಮ್ಯಾಗ್ನೆಟ್ ಅನ್ನ ತನ್ನ ಕಡೆ ಸೆಳ್ಕೊಂಡ್ಬಿಡ್ತು. ಆಗ ಮೈಕಲ್ ಹೇಳ್ತಾನೆ, ಇದೇನಿದು? ಹಗ್ಗ ಹೇಗ್ ಕಟ್ಟಾಯ್ತು? ನನ್ನ ಮ್ಯಾಗ್ನೆಟ್ ಯಾರು ತಗೊಂಡ್ರು? ಮೈಕಲ್ ಆ ಮನೆ ಒಳಗಡೆ ಬರ್ತಾನೆ. ಆ ಮನೆಯಲ್ಲಿ ವೀರ್ ಬುದ್ಧಿ ಮತ್ತೆ ಹಳ್ಳಿ ಜನಗಳು ಮುಂಚೆನೆ ಇರ್ತಾರೆ. ನನ್ನ ಮ್ಯಾಗ್ನೆಟ್ ಅನ್ನ ವಾಪಸ್ ಕೊಡಿ. ನೀವದನ್ನ ಕದ್ದಿದ್ದೀರಾ? ನಾವು ನಿನ್ನ ಮ್ಯಾಗ್ನೆಟ್ ಅನ್ನ ಕದ್ದಿಲ್ಲ, ಅದು ತಾನಾಗೆ ನಮ್ಮ ಹತ್ರ ಬಂತು. ಯಾಕಂದ್ರೆ ಅದು ನಿನ್ನ ಹತ್ರ ಇರೋದಕ್ಕೆ ಇಷ್ಟಪಡ್ಲಿಲ್ಲ. ನಿನ್ಗೇನಾದ್ರೂ ಈ ಮ್ಯಾಗ್ನೆಟ್ ವಾಪಸ್ ಬೇಕು ಅಂದ್ರೆ ಈ ಎಲ್ಲಾ ವ್ಯಾಪಾರಿಗಳ ಚಿನ್ನನ ವಾಪಸ್ ಕೊಡು. ಮೈಕಲ್ ಹತ್ರ ಈಗ ಯಾವ್ದೇ ದಾರಿ ಉಳ್ದಿರ್ಲಿಲ್ಲ. ಅವನು ಆ ಮ್ಯಾಗ್ನೆಟ್ ಬದಲಾಗಿ ಜನಗಳ ಒಡವೆ ವಸ್ತ್ರಗಳನ್ನ ಕೊಡ್ಬೇಕಾಯ್ತು. ಈ ಮ್ಯಾಗ್ನೆಟ್ ಅನ್ನ ನದಿಯಲ್ಲೋ ಸಮುದ್ರದಲ್ಲೋ ಉಪಯೋಗಿಸು, ಯಾಕಂದ್ರೆ ಅಲ್ಲಿ ಸಾಕಷ್ಟು ವಸ್ತು ಕೊಚ್ಕೊಂಡ್ಬರುತ್ತೆ. ಈ ರೀತಿಯಲ್ಲಿ ನಿನ್ನ ಹಣನ ಗಳಿಸ್ಬೋದು. ಮೈಕಲ್ ವೀರ್ ಬುದ್ಧಿ ಹೇಳೋ ಮಾತನ್ನ ಕೇಳಿ ಹಳ್ಳಿ ಜನಗಳ ಒಡವೆಗಳನ್ನ ತಗೊಳ್ಳೋದನ್ನ ಬಿಟ್ಬಿಟ್ಟ.